ವೀಕ್ಷಕ ಬಂಧುಗಳೇ, ಮೀಡಿಯಾ ಮಹಾನ್ಗೆ ಸ್ವಾಗತ. ಕಲ್ಲಡ್ಕ ಪ್ರಭಾಕರ್ ಭಟ್ ಮತ್ತು ವೀರೇಂದ್ರ ಹೆಗ್ಗಡೆ ನಡುವಿನ ದ್ವೇಷಕ್ಕೆ ಕಾರಣ ಏನ್ ಗೊತ್ತಾ? ಇಬ್ಬರಲ್ಲಿ ಯಾರು ಬೆಸ್ಟ್? ಹೆಚ್ಚು ಪ್ರಭಾವ ಹೊಂದಿರೋದು ಯಾರು? ಧರ್ಮಸ್ಥಳ ಕೇಸ್ನಲ್ಲಿ ಮಾತನಾಡ್ತಿಲ್ಲ ಯಾಕೆ ಕಲ್ಲಡ್ಕ ಪ್ರಭಾಕರ್ ಭಟ್? ಮಹೇಶ್ ಶೆಟ್ಟಿ ತಿಮರೋಡಿಗೆ ಸಪೋರ್ಟ್ ಮಾಡಿದ್ಯಾರು? ಇಬ್ಬರ ಕುಟುಂಬ ಹೇಗಿದೆ? ಎಲ್ಲವನ್ನ ಈ ರೋಚಕ ವರದಿಯಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಆರಂಭಿಕ ಜೀವನ ಹೇಗಿತ್ತು? ಪ್ರಭಾಕರ್ ಭಟ್ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಕಲ್ಲಡ್ಕದಲ್ಲಿ 1944ರ ನವೆಂಬರ್ 15ರಂದು ಜನಿಸಿದ್ರು. ತಂದೆ ರಾಮಕೃಷ್ಣ ಭಟ್. ಇವರದ್ದು ಸಾಮಾನ್ಯ ಬಡತನದ ಕುಟುಂಬವಾಗಿತ್ತು. ಅದೇ ರೀತಿ ವೀರೇಂದ್ರ ಹೆಗ್ಗಡೆ 1948ರ ನವೆಂಬರ್ 25ರಂದು ಬಂಟ್ವಾಳದಲ್ಲಿ ಜನಿಸಿದ್ರು. ತಂದೆ ರತ್ನವರ್ಮ ಹೆಗ್ಗಡೆ, ತಾಯಿ ರತ್ನಮ್ಮ ಹೆಗ್ಗಡೆ. ಹೆಚ್ಚು ಓದಿರೋದು ಯಾರು? ಓದಿನಲ್ಲಿ ಚುರುಕಾಗಿದ್ದ ಕಲ್ಲಡ್ಕ ಪ್ರಭಾಕರ್ ಭಟ್ ಮೈಸೂರು ಮೆಡಿಕಲ್ ಕಾಲೇಜಿನಿಂದ MBBS ಪದವಿ ಪಡ್ಕೊಂಡ್ರು. ನಂತರ ಕಲ್ಲಡ್ಕಾಗೆ ಬಂದು ಕ್ಲಿನಿಕ್ ತೆರೆದು ವೈದ್ಯ ವೃತ್ತಿಯಲ್ಲಿ ತೊಡಗಿಸಿಕೊಂಡ್ರು. ಮತ್ತೊಂದ್ ಕಡೆ BA ಕಂಪ್ಲೀಟ್ ಮಾಡಿದ ವೀರೇಂದ್ರ ಹೆಗ್ಗಡೆ ಕಾನೂನು ಶಿಕ್ಷಣ ಪಡಿಬೇಕು ಅನ್ಕೊಂಡಿದ್ರು. ಅಷ್ಟರಲ್ಲಿ ಧರ್ಮಾಧಿಕಾರಿಯಾಗಿದ್ದ ತಂದೆ ರತ್ನವರ್ಮ ಹೆಗ್ಗಡೆ ಅನಾರೋಗ್ಯಕ್ಕೆ ಗುರಿಯಾಗಿ ವಿಧಿವಶರಾದ್ರು. ಆಗ 20ನೇ ವಯಸ್ಸಿನ ವೀರೇಂದ್ರ ಹೆಗ್ಗಡೆ ಅವರು ಧರ್ಮಸ್ಥಳದ 21ನೇ ಧರ್ಮಾಧಿಕಾರಿಯಾಗಿ ಆಯ್ಕೆ ಆದ್ರು. ಜಾತಿ ಮತ್ತು ಧರ್ಮ ಯಾವುದು? ಕಲ್ಲಡ್ಕ ಪ್ರಭಾಕರ್ ಭಟ್ ಹಿಂದೂ ಧರ್ಮದ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರು. ಅದೇ ವೀರೇಂದ್ರ ಹೆಗ್ಗಡೆ ಜೈನ ಬಂಟ್ ಸಮುದಾಯವನ್ನ ಪಾಲಿಸಿಕೊಂಡು ಬಂದಿದ್ದಾರೆ. ಜೊತೆಗೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದೇಗುಲವನ್ನ ಕೂಡ ನೋಡಿಕೊಳ್ತಿದ್ದಾರೆ. ಇಬ್ಬರಲ್ಲಿ ಹೆಚ್ಚು ಪ್ರಭಾವಿ ಯಾರು? ಕರಾವಳಿ ಭಾಗದಲ್ಲಿ ಕಲ್ಲಡ್ಕ ಪ್ರಭಾಕರ್ ಭಟ್ ದೊಡ್ಡ ಮಟ್ಟದ ಪ್ರಭಾವವನ್ನು ಹೊಂದಿದ್ದಾರೆ. ಇಡೀ ಕರಾವಳಿ ಭಾಗದ RSS ಮತ್ತು BJP ಮೇಲೆ ಕಂಟ್ರೋಲ್ ಹೊಂದಿರೋ ನಾಯಕ. ಇಲ್ಲಿ BJPಯ ಯಾವುದೇ ಅಭ್ಯರ್ಥಿಗೆ ಟಿಕೆಟ್ ಬೇಕಾದ್ರೂ ಅದಕ್ಕೆ ಕಲ್ಲಡ್ಕ ಪ್ರಭಾಕರ್ ಭಟ್ ಆಶೀರ್ವಾದ ಅನಿವಾರ್ಯ. ಅಷ್ಟರ ಮಟ್ಟಿಗೆ ಪ್ರಭಾಕರ್ ಭಟ್ ಅವರ ಪ್ರಭಾವವಿದೆ. ಆದರೆ ಇವರು ಖುದ್ದಾಗಿ ಇನ್ನೂ ರಾಜಕೀಯಕ್ಕೆ ಇಳಿದಿಲ್ಲ. ಇನ್ನು ಧರ್ಮಸ್ಥಳ ಮತ್ತು ಬೆಳ್ತಂಗಡಿ ಭಾಗದಲ್ಲಿ ವೀರೇಂದ್ರ ಹೆಗ್ಗಡೆಯವರು ದೊಡ್ಡ ಮಟ್ಟದ ಪ್ರಭಾವ ಹೊಂದಿದ್ದಾರೆ. ಧರ್ಮಸ್ಥಳ ಸಂಘದ ಮೂಲಕ ರಾಜ್ಯಾದ್ಯಂತ ಕನೆಕ್ಷನ್ ಕೂಡ ಇದೆ. ಈಗ BJPಯಿಂದ ರಾಜ್ಯಸಭೆ ಸದಸ್ಯರು ಆಗಿದ್ದಾರೆ. ಇಬ್ಬರ ಕುಟುಂಬ ಹೇಗಿದೆ ಗೊತ್ತಾ? ಪ್ರಭಾಕರ್ ಭಟ್ ಡಾಕ್ಟರ್ ಕಮಲಾ ಭಟ್ ಅನ್ನೋರನ್ನ ಮದುವೆ ಆಗಿದ್ದಾರೆ. ಇವರು ಕೂಡ MBBS ಮುಗಿಸಿದ್ರು. ಇಬ್ಬರು ಸಮಾಜ ಸೇವೆ, ದೇಶ ಸೇವೆ, ಹಿಂದುತ್ವ ಅಂತ ಓಡಾಡೋಕೆ ಶುರು ಮಾಡಿದ್ರು. ಅದರಂತೆ ತುರ್ತು ಪರಿಸ್ಥಿತಿ ಟೈಮಲ್ಲಿ ಗಂಡ ಹೆಂಡತಿ ಇಬ್ಬರೂ ಹೋರಾಟ ಮಾಡಿ ಜೈಲಿಗೂ ಹೋಗಿ ಬಂದಿದ್ದಾರೆ. ಇನ್ನು ವೀರೇಂದ್ರ ಹೆಗ್ಗಡೆ ಹೇಮಾವತಿ ಹೆಗ್ಗಡೆ ಅನ್ನೋರನ್ನ ಮದುವೆ ಆಗಿದ್ದಾರೆ. ಈ ದಂಪತಿಗೆ ಶ್ರದ್ಧಾ ಹೆಗ್ಗಡೆ ಅನ್ನೋ ಮಗಳಿದ್ದಾರೆ. ಕಲ್ಲಡ್ಕ ಹೆಗ್ಗಡೆ ಮುನಿಸಿಗೆ ಕಾರಣವೇನು? ಈಗ ಅಸಲಿ ವಿಷಯಕ್ಕೆ ಬರೋಣ. ಧರ್ಮಸ್ಥಳ ಕೇಸ್ ಹಲವು ತಿಂಗಳಿಂದ ಫುಲ್ ಸದ್ದು ಮಾಡ್ತಿದೆ. BJP ಧರ್ಮಸ್ಥಳಕ್ಕೆ ಯಾತ್ರೆ ಕೈಗೊಂಡ್ರು ಅಲ್ಲೇ 50 ಕಿಲೋಮೀಟರ್ ದೂರದಲ್ಲಿರೋ ಕಲ್ಲಡ್ಕ ಪ್ರಭಾಕರ್ ಭಟ್ ಮಾತನಾಡ್ತಿಲ್ಲ, ತುಟಿನೂ ಬಿಚ್ತಿಲ್ಲ. ಅದರ ಹಿಂದೆ ಒಂದು ದ್ವೇಷದ ಕತೆ ಇದೆ ಅಂತಾರೆ ಬಲ್ಲವರು. ಕಲ್ಲಡ್ಕ ಪ್ರಭಾಕರ್ ಭಟ್ ಅವರ ಸಂಬಂಧಿ ಬಂಗಾರು ಭಟ್ ಅಂತ ಒಬ್ರಿದ್ರು. ಅವರು ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಿದ್ರು. ಆದ್ರೆ ಕಾಲ ಕಳೆದಂತೆ ಅವರು ದೊಡ್ಡ ಪ್ರಮಾಣದಲ್ಲಿ ಆಸ್ತಿ ಮಾಡಿದ್ರು. ಆ ಬಂಗಾರು ಭಟ್ ವಿರುದ್ಧ ದೇವಸ್ಥಾನದಲ್ಲಿ ಚಿನ್ನ ಕದ್ದ ಆರೋಪ ಕೇಳಿ ಬಂತು. ಹಲವು ವರ್ಷಗಳಿಂದ ಸ್ವಲ್ಪವೇ ಚಿನ್ನ ಕದ್ದಿದ್ದಾರೆ ಅಂತ ಹೇಳಲಾಯಿತು. ಹೀಗಾಗಿ ಆ ಕದ್ದ ಚಿನ್ನದಿಂದಲೇ ನೀನು ಆಸ್ತಿ ಮಾಡಿದ್ದು, ಆ ಆಸ್ತಿಯನ್ನ ನಮ್ಗೆ ಬರೆದುಕೊಡು ಅಂತ ಧರ್ಮಸ್ಥಳ ಆಡಳಿತ ಮಂಡಳಿ ಹೇಳ್ತು. ಈ ವಿಷಯ ತಿಳಿದ ಕಲ್ಲಡ್ಕ ಪ್ರಭಾಕರ್ ಭಟ್ ವೀರೇಂದ್ರ ಹೆಗ್ಗಡೆ ಅವರ ಬಳಿ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡ್ರು. ಆಗಿದ್ದಾಗೋಗಿದೆ, ಬಿಟ್ಬಿಡಿ ಅಂತ. ಆದ್ರೆ ಪ್ರಭಾಕರ್ ಭಟ್ ಮಾತಿಗೆ ವೀರೇಂದ್ರ ಹೆಗ್ಗಡೆ ಅವರು ಬೆಲೆನೇ ಕೊಡ್ಲಿಲ್ಲ. ಬಂಗಾರು ಭಟ್ಟರ ಕಂಪ್ಲೀಟ್ ಆಸ್ತಿಯನ್ನ ಬರೆಸಿಕೊಂಡೇ ಬಿಟ್ರು ಅಂತ ಹೇಳಲಾಗುತ್ತೆ. ಇಲ್ಲಿಂದ ಕಲ್ಲಡ್ಕ ಪ್ರಭಾಕರ್ ಭಟ್ಗೆ ವೀರೇಂದ್ರ ಹೆಗ್ಗಡೆ ಅವರ ಮೇಲೆ ದ್ವೇಷ ಶುರುವಾಯಿತು ಅಂತ ಹಿರಿಯ ಪತ್ರಕರ್ತ ಶಶಿಧರ್ ಭಟ್ ಹೇಳ್ಕೊಂಡಿದ್ದಾರೆ. ಮೌನವಾಗಿದ್ದ BJP ತಿರುಗಿ ಬಿದ್ದಿದ್ ಹೇಗೆ? ವೀರೇಂದ್ರ ಹೆಗ್ಗಡೆ ಅವರ ಮೇಲೆ ದ್ವೇಷ ಇದ್ದಿದ್ರಿಂದ ಕಲ್ಲಡ್ಕ ಪ್ರಭಾಕರ್ ಭಟ್ ಧರ್ಮಸ್ಥಳದ ಪರವಾಗಿ ಒಂದೇ ಒಂದು ಹೇಳಿಕೆ ಕೊಟ್ಟಿಲ್ಲ. ಪ್ರಭಾಕರ್ ಭಟ್ ಆರಂಭದಿಂದ ಮಹೇಶ್ ಶೆಟ್ಟಿ ತಿಮರೋಡಿಗೆ ಸಪೋರ್ಟ್ ಕೂಡ ಮಾಡಿದ್ರು ಅಂತ ಹೇಳಲಾಗುತ್ತೆ. ಪ್ರಭಾಕರ್ ಭಟ್ ಸುಮ್ಮನೆ ಇದ್ದಿದ್ರಿಂದಲೇ BJP ಕೂಡ ಆರಂಭದಲ್ಲಿ ಫುಲ್ ಸೈಲೆಂಟ್ ಆಗಿತ್ತು. ಪ್ರಭಾಕರ್ ಭಟ್ಗೆ ವೀರೇಂದ್ರ ಹೆಗ್ಗಡೆ ಜೊತೆಗೆ BJP ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ BL ಸಂತೋಷ್ ಜೊತೆಗೂ ಕಿತ್ತಾಟ ಇದೆ.
ಧರ್ಮಸ್ಥಳ ಕೇಸ್ ಕಾವು ಜಾಸ್ತಿ ಆದಂತೆ BL ಸಂತೋಷ್ ಸಲಹೆ ಮೇರೆಗೆ ಬಿಜೆಪಿ ನಾಯಕರು ದೇವಸ್ಥಾನದ ಪರವಾಗಿ ನಿಂತರು. ಇದೇ ಕಾರಣಕ್ಕೆ ಕಲ್ಲಡ್ಕ ಪ್ರಭಾಕರ್ ಭಟ್ ಬೆಂಬಲಿಗ ಮಹೇಶ್ ಶೆಟ್ಟಿ ತಿಮರೋಡಿ ವಿಡಿಯೋ ಮಾಡಿ BL ಸಂತೋಷ್ಗೆ ಬೈದಿದ್ದು ಅಂತ ಕೂಡ ಹೇಳಲಾಗುತ್ತೆ. ಒಟ್ನಲ್ಲಿ ವೀರೇಂದ್ರ ಹೆಗ್ಗಡೆ ದ್ವೇಷಿಯಾದ ಪ್ರಭಾಕರ್ ಭಟ್ ಸೂಚನೆ ಮೇರೆಗೆ ಬಿಜೆಪಿ ಅವರು ಸೈಲೆಂಟ್ ಇದ್ರು. ಈಗ BL ಸಂತೋಷ್ ಸೂಚನೆ ಮೇರೆಗೆ ಬಿಜೆಪಿಗರು ಧರ್ಮಸ್ಥಳ ಪರ ನಿಂತಿದ್ದಾರೆ ಅಂತ ಕೂಡ ಚರ್ಚೆ ಆಗ್ತಿದೆ. ಫ್ರೆಂಡ್ಸ್, ಇದು ಧರ್ಮಸ್ಥಳ ಕೇಸ್ ಬಗ್ಗೆ RSS ಕಟ್ಟಾಳು ಕಲ್ಲಡ್ಕ ಪ್ರಭಾಕರ್ ಭಟ್ ಯಾಕೆ ಮಾತಾಡಿಲ್ಲ, ಹೆಗ್ಗಡೆ ಕುಟುಂಬಸ್ಥರ ಮೇಲೆ ಕಲ್ಲಡ್ಕ ಪ್ರಭಾಕರ್ ಭಟ್ಗೆ ಏನ್ ದ್ವೇಷ ಅನ್ನೋದ್ರ ಕುರಿತು ಮಾಹಿತಿ ನೀಡೋ ಪ್ರಯತ್ನ. ಈ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.